ಶಿರಾದಲ್ಲಿ ಕಳೆಗಟ್ಟಿದ ಸ್ವತಂತ್ರ ದಿನಾಚರಣೆ ಸಂಭ್ರಮ. ಇತ್ತ ಚಿಕ್ಕನಾಯಕನಹಳ್ಳಿಯಲ್ಲಿ ರಾಷ್ಟ್ರ ಧ್ವಜಕ್ಕೆ ಅಪಮಾನ. ಶಿರಾ ತಾಲೂಕಿನಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಕಳೆಗಟ್ಟಿತ್ತು. ಶಿರಾ ನಗರದ ವಿವೇಕಾನಂದ ಕ್ರೀಡಾಂಗಣದಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ಶಾಸಕ ಟಿಬಿ ಜಯಚಂದ್ರ ಅವರು ಧ್ವಜಾರೋಹಣ ನೆರವೇರಿಸಿದ್ರು. ಬಳಿಕ ಶಾಲಾ ವಿದ್ಯಾರ್ಥಿಗಳು ಹಾಗೂ ಪೊಲೀಸರ ಪೆರೇಡ್ ಅನ್ನು ಜಯಚಂದ್ರ ಅವರು ವೀಕ್ಷಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಶಿರಾ ತಾಲೂಕಿನಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನ ಮಾಡಲಾಯಿತು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಜಯಚಂದ್ರ ಅವರು, ಭಾರತದ ಸ್ವಾತಂತ್ರ್ಯಕ್ಕಾಗಿ ಮಹಾತ್ಮ ಗಾಂಧೀಜಿರವರು ಅಹಿಂಸಾತ್ಮಕ ಹೋರಾಟವನ್ನ ಮಾಡಿದ್ದಾರೆ. ಅಂಬೇಡ್ಕರ್ ಅವರು ರಚಿಸಿರುವ ಸಂವಿಧಾನದಿಂದ ನಾವೆಲ್ಲರೂ ಒಂದೇ ಎಂದು ಬದುಕಲು ಸಾಧ್ಯವಾಗಿದೆ ಎಂದು ಜಯಚಂದ್ರ ಅವರು ತಿಳಿಸಿದರು. ಸ್ವಾತಂತ್ರ್ಯವನ್ನ ಪಡಿಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅನೇಕ ಜನ ಅವರ ತ್ಯಾಗವನ್ನು ಮಾಡಿದ್ರು, ಬಲಿದಾನವನ್ನು ಮಾಡಿದ್ರು, ಹೋರಾಟವನ್ನು ಮಾಡಿದ್ರು, ಪ್ರಾಣವನ್ನು ಕೊಟ್ಟರು. ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅವರು ಸಂಘಟಿಸಿದಂತ ನೀತಿಯನ್ನ ಅಹಿಂಸೆಯಿಂದ ಇಷ್ಟು ದೊಡ್ಡದ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಿರ್ತಕ್ಕಂಥ ಚರಿತ್ರೆ ಇನ್ನೊಂದು ದೇಶಕ್ಕಿಲ್ಲ. ಅದು ಕೂಡ ಪ್ರಪಂಚದಲ್ಲೇ ಬಲಿಷ್ಠರಾಗಿರ್ತಕ್ಕಂಥ ಬ್ರಿಟಿಷರನ್ನ ಅವ್ರನ್ನ ಓಡಿಸುವಂತ ಕೆಲಸವನ್ನ ಮಾಡಬೇಕಾದಾಗ ಅನೇಕ ಹಿಂಸಾ ಕೃತ್ಯಗಳು ನಡೆದು, ಆದಾಗ್ಯೂ ಕೂಡ ಅಹಿಂಸೆಯನ್ನೇ ಆಧಾರವಾಗಿಟ್ಟುಕೊಂಡು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಡೋದ್ರಲ್ಲಿ ಯಶಸ್ವಿ ಆದರು. 1947ರಲ್ಲಿ ಮಧ್ಯರಾತ್ರಿಯಲ್ಲಿ ಎಲ್ಲಿ ಸ್ವಾತಂತ್ರ್ಯ ಘೋಷಣೆ ಆಗಿದ್ದು ಅಂತ ಹೇಳಿದ್ರೆ, ಬ್ರಿಟಿಷರ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆಯಾಗಿ ಅಲ್ಲಿ ಘೋಷಣೆ ಆಗ್ತದೆ, ಮಧ್ಯರಾತ್ರಿ ದೇಶವನ್ನ ಬ್ರಿಟಿಷ್ ಇಂಡಿಯಾವನ್ನ 3 ಭಾಗಗಳನ್ನಾಗಿ ಮಾಡ್ತಾರೆ. ಒಂದು ಕಡೆ ಇಂಡಿಯಾ, ಇನ್ನೊಂದು ಕಡೆ ಪಾಕಿಸ್ತಾನ, ಇನ್ನೊಂದು ಕಡೆಗೆ ವೆಸ್ಟ್ ಬೆಂಗಾಲ್. ಅಂದ್ರೆ ಆ ರೀತಿಯಾಗಿ 3 ದೇಶಗಳನ್ನಾಗಿ ವಿಂಗಡಿಸುವಂತ ಕೆಲಸವನ್ನ ಮಾಡಿ ಸ್ವಾತಂತ್ರ್ಯವನ್ನು ಕೊಡ್ತಾರೆ. ಕೊಟ್ಟ ಮೇಲೆ ನಮಗೆ ಕೊಟ್ಟಂತ ಅಧಿಕಾರದ ಹಿನ್ನೆಲೆಯಲ್ಲಿ ನಮ್ಮದೇ ಆದಂತ ಸಂವಿಧಾನವನ್ನ ರಚಿಸಿಕೊಂಡು ಇವತ್ತು ದೇಶ ಮುನ್ನಡೆಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಳಿಕ ದಂಡಾಧಿಕಾರಿಗಳಾದ ಆನಂದ್ ಮಾತನಾಡಿ, ನಮ್ಮ ದೇಶ ಎಲ್ಲ ರಂಗದಲ್ಲಿಯೂ ಪ್ರಗತಿಯನ್ನ ಸಾಧಿಸಿವೆ. ಕೃಷಿ ರಂಗ, ವಿಜ್ಞಾನ, ತಂತ್ರಜ್ಞಾನದಲ್ಲಿಯೂ ಮುಂದಿದ್ದೇವೆ. ಚಂದ್ರಯಾನ, ಮಂಗಳಯಾನದಲ್ಲಿಯೂ ನಾವು ಯಶಸ್ವಿಯಾಗಿದ್ದೇವೆ. ನಮ್ಮ ದೇಶವು ವಿವಿಧತೆಯಲ್ಲಿ ಏಕತೆಯನ್ನ ಅನುಸರಿಸ್ತಾ ಇರುವುದು ಇಡೀ ಪ್ರಪಂಚದಲ್ಲಿ ಭಾರತ ಮಾತ್ರ. ಭಾರತವು ಬೇರೆ ರಾಷ್ಟ್ರಗಳಿಗೆ ಮಾದರಿಯಾಗಿದೆ ಎಂದಿದ್ದಾರೆ. ಅಂದು ನಮ್ಮ ದೇಶ ಸರ್ವ ರೀತಿ ಸ್ವತಂತ್ರವಾದ ದಿನ. ಬ್ರಿಟಿಷರ ದಾಸ್ಯದಿಂದ, ವಿದೇಶಿಗರ ಅಕ್ರಮದಿಂದ ನಾವು ಅವರ ನುಸುಳುಕೋರತನವನ್ನು ನಾವು ಹಿಮ್ಮೆಟ್ಟಿಸಿ ನಮ್ಮದೇ ಸ್ವಾತಂತ್ರ್ಯವನ್ನು ನಾವು ಪಡೆದು ಸ್ವಾತಂತ್ರ್ಯ ಪಡೆದ ದಿನ. ಸ್ನೇಹಿತರೆ, ಇಂದು ನಾವು ನಮ್ಮ ದೇಶವನ್ನು ಬ್ರಿಟಿಷರ ಕಪಿಮುಷ್ಟಿಯಿಂದ ಮುಕ್ತಗೊಳಿಸಲು ಸಾವಿರಾರು ಸ್ವಾತಂತ್ರ್ಯ ಯೋಧರು ಹಾಗೂ ಬಾಪೂಜಿ, ಮಹಾತ್ಮ ಗಾಂಧಿ ಅವರು, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್ ಅವರು ಹಾಗೂ ಅನೇಕ ತ್ಯಾಗ ಬಲಿದಾನದಿಂದ ಇಂದು ನಮಗೆ ಸ್ವಾತಂತ್ರ್ಯ ದೊರೆತಿದೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಹಲವು ದಶಕಗಳು ಕಳೆದಿವೆ. ಹಾಗೆ ನಮ್ಮ ದೇಶವು ವಿವಿಧ ರಂಗದಲ್ಲಿ ಅತ್ಯುತ್ತಮ ಪ್ರಗತಿಯನ್ನು ಸಾಧಿಸಿದೆ. ಕೃಷಿ ರಂಗದಲ್ಲಿ ನಾವು ಸ್ವತಂತ್ರರಾಗಿದ್ದೇವೆ ಹಾಗೂ ನಮ್ಮ ವಿಜ್ಞಾನ ತಂತ್ರಜ್ಞಾನದಲ್ಲಿ ನಾವು ಮುಂದುವರೆದ ದೇಶಗಳಂತೆ ಸಹ ನಾವು ಅವರ ಸಾಲಿನಲ್ಲಿ ನಿಂತು ನಾವು ಯಶಸ್ಸನ್ನು ಸಾಧಿಸಿದ್ದೇವೆ. ಚಂದ್ರಯಾನ 2ನ ಯಶಸ್ವಿ ಇರಬಹುದು, ಮಂಗಳಯಾನದ ಯಶಸ್ವಿ ಇರಬಹುದು. ಇವು ನಾವು
ತಂತ್ರಗಾರಿಕೆಯಲ್ಲಿ ನಮ್ಮ ಸಾಧನೆಯನ್ನು ತೋರಿಸುತ್ತದೆ. ನಮ್ಮಲ್ಲಿ ಹಲವು ಗುಂಪುಗಳಿರಬಹುದು. ಅವುಗಳಲ್ಲಿ ಬಹು ಮುಖ್ಯವಾದ ಗುರುತೆಂದರೆ ನಾವು ಭಾರತದ ಪ್ರಜೆಗಳೆಂಬುದು. ನಮ್ಮಲ್ಲಿ ವಿವಿಧತೆಯಲ್ಲಿ ಏಕತೆ ಇರುವುದೇ. ಇಡೀ ಪ್ರಪಂಚದಲ್ಲಿ ನಮ್ಮ ಭಾರತ ದೇಶ ಒಂದೇ. ನೀವು ಕಾಣಬಹುದು, ಬೇರೆ ಬೇರೆ ದೇಶಗಳಲ್ಲಿ ಒಂದೇ ಗುಂಪಿನ ಜನಾಂಗದವರಿದ್ದರೂ ಸಹ ಅವರಲ್ಲಿ ವೈಮನಸ್ಯ, ನಮ್ಮ ಜಾತಿ ಕೀಳು ಮೀಳೆಂಬ ಭೇದವಿರುತ್ತದೆ. ಆದರೆ ನಮ್ಮಲ್ಲಿ ಜಾತಿ ಕುಲ ಎಲ್ಲವನ್ನು ಮೆಟ್ಟಿ ನಾವು ನಮ್ಮ ಭಾರತ ದೇಶ ಒಂದು ಎಂಬ ಸಂದೇಶವನ್ನು ನಾವು ಇಡೀ ಜಗತ್ತಿಗೆ ಸಾರುತ್ತಿದ್ದೇವೆ. ಇನ್ನು ಇದೇ ವೇಳೆ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ, ಶಿರಾ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪಿಆರ್ ಮಂಜುನಾಥ, ನಗರಸಭಾ ಸದಸ್ಯ ಕುಳ್ಳ ರಾಧಾಕೃಷ್ಣ, ಡಿವೈಎಸ್ಪಿ ಶೇಖರ್ ಸೇರಿ ಹಲವರು ಭಾಗಿಯಾಗಿದ್ರು. ಇತ್ತ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹಂದನಗೆರೆ ಗ್ರಾಮದಲ್ಲಿ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಲಾಗಿದೆ. ಹಂದನಗೆರೆಯ ಜಿವಿಪಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಧ್ವಜಾರೋಹಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಆದರೆ ತ್ರಿವರ್ಣ ಧ್ವಜ ಕಂಬಕ್ಕೆ ಧ್ವಜವನ್ನ ಅರ್ಧಕ್ಕೆ ಕಟ್ಟಿ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ. ಶಿರಾದಿಂದ ಶ್ರೀಮಂತ ಜೊತೆ ಚೇತನ್ ಜಾನಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.